ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ಒಂದು ಫೇಸ್ಬುಕ್ ಲೈವ್ಗೆ ಬಂದಿರುವಂಥ ವಿಷಯ, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಕನಕಭವನದಲ್ಲಿ ಇತ್ತೀಚೆಗೆ ನಿನ್ನೆ ಎಲ್ಲ ಮೊನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು, ಕಾಂಗ್ರೆಸ್ ಪಕ್ಷದ ನಾಯಕರು ಅಂತೇಳಿ ಯಾರು ಗುರುತಿಸ್ಕೊಂಡಿದ್ದಾರೆ, ಅಹಿಂದ ಚಳುವಳಿ ಹೋರಾಟಗಾರರು, ಕೆಪಿಸಿಸಿ ಅಹಿಂದ ಏನೋ ಒಂದು ಸ್ಥಾನಮಾನ ತಗೊಂಡಿರುವಂತ ನಮ್ಮ ವೆಂಕಟೇಶ್ ಗೌಡ ಅಣ್ಣನವರು, ಅವರ ಸಂಘಟಕರು, ಅಹಿಂದ ಚಳುವಳಿಯ ರಾಜ್ಯದ ಹಾಗೂ ಜಿಲ್ಲೆಯ ನಾಯಕರು ಎಲ್ಲರೂ ಸೇರಿ ಒಂದು ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ವಿಚಾರನ ಸುದ್ದಿಗೋಷ್ಠಿ ಮಾಡಿರ್ತಾರೆ. ಸಂತೋಷ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಬಿಜೆಪಿ ಪಕ್ಷ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ದೇಶದಲ್ಲಿ ಒಬ್ಬರಿಗೆ ಒಬ್ಬರು ಟೀಕೆಗಳನ್ನ ಮಾಡುವಂತ ಕೆಲಸ ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದರಲ್ಲೇನು ತಪ್ಪೇನಿಲ್ಲ ಟೀಕೆ ಮಾಡೋದ್ರಲ್ಲಿ. ಆದ್ರೆ ಆ ಒಂದು ಟೀಕೆನ ಮಾಡಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ಪಕ್ಷಗಳ ನಡುವೆ ಟೀಕೆಗಳಾಗ್ಲಿ ಅದಕ್ಕೆ ಯಾರು ಕಿವಿ ಕೊಡೋದಿಲ್ಲ. ಅದಕ್ಕೆ ಆದಂತಹ ಒಂದು ತಕ್ಕ ಉತ್ತರನ ಕೊಡೋದಕ್ಕೆ ಆ ಪಕ್ಷಗಳ ನಾಯಕರು ಅದಕ್ಕೆ ಉತ್ತರನ ಕೊಡುವಂತ ಕೆಲಸ ಮಾಡ್ತಾರೆ. ಆದ್ರೆ ನೀವು ರಾಜಕೀಯವಾಗಿ ಒಂದು ಪಕ್ಷನ, ಬಿಜೆಪಿ ಪಕ್ಷನ ನೀವು ಟೀಕೆ ಮಾಡುವಂತ ಒಂದು ಬರದಲ್ಲಿ ನೀವು ಬಿಜೆಪಿ ಪಾರ್ಟಿನ ನೀವು ಟೀಕೆ ಮಾಡಬೇಕು ಅಂತೇಳಿ ಒಂದು ನೀಟ್ ಎಕ್ಸಾಮ್ನ ನೆಪ ಇಟ್ಕೊಂಡು ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಜಂತರ್ ಮಂತರ್ನ ಸನ್ನಿವೇಶನ ನೀವು ಗಮನದಲ್ಲಿ ಇಟ್ಕೊಂಡು ಇದು ಒಳ್ಳೆ ಚಾನ್ಸ್, ಸಿಕ್ಕಿರುವಂತ ಚಾನ್ಸ್ ಅಂತೇಳಿ ನಮ್ಮ ಭಾರತ ದೇಶದ ಸುಪ್ರೀಂ ಕೋರ್ಟಿನ ಸನ್ಮಾನ್ಯ ಸೂರ್ಯಕಾಂತ್ ರವರನ್ನ ಬಿಜೆಪಿಗರ ಬೂಟನ್ನ ನೆಕ್ತಾ ಇದ್ದೀರಾ ಅನ್ನೋ ಒಂದು ಮಾತನ್ನ ನೀವು ಹೇಳಿರುವಂತದ್ದು ಇದು ಖಂಡನೀಯ. ಇವತ್ತು ಭಾರತ ದೇಶದಲ್ಲಿ ಎಷ್ಟೇ ಧರ್ಮಗಳಿದ್ರೂ ಸಹ ಅವರವರ ಧರ್ಮಗಳಿಗಿಂತ ದೊಡ್ಡ ಧರ್ಮ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಸೂರ್ಯಕಾಂತ್ ಅವ್ರನ್ನ ನೀವು ಬಿಜೆಪಿಗರ ಬೂಟ್ ನೆಕ್ತಾ ಇದ್ದೀರಾ ಅಂತೇಳಿ ನೀವು ಹೇಳೋದು ಎಷ್ಟರ ಮಟ್ಟಿಗೆ ಇದು ಸರಿ? ಇವತ್ತು ನೀವು ಕೊಟ್ಟಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟು ಇವತ್ತಿಗೆ 3ನೇ ದಿನ 4ನೇ ದಿನ ಕಳೀತಾ ಇದೆ. ಆದ್ರೂ ಸಹ ನಮ್ಮ ಪೊಲೀಸ್ ಇಲಾಖೆಯವರು ಸುಪ್ರೀಂ ಕೋರ್ಟ್ನ ಜಡ್ಜ್ನ ಬಿಜೆಪಿಗರ ಬೂಟ್ ನೆಕ್ತಾ ಇದ್ದೀರಾ ಅಂತೇಳಿ ಅಂದಿರೋದ್ರಿಂದ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ ಕೋಲಾರ ಜಿಲ್ಲೆಯ SP ಅವರು ಈ ಕೂಡಲೇ ಸುಮೋಟೋ ಕೇಸ್ನ ದಾಖಲು ಮಾಡಬೇಕಾಗಿತ್ತು. ಆದ್ರೆ ಏನೋ ಗೊತ್ತಿಲ್ಲ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಮೋಸ್ಟ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸ್ ಮಾಡಿಲ್ವೇನೋ. ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆಯ SP ಮೇಡಮ್ ಅವ್ರನ್ನ ನಾನು ವಿನಂತಿ ಮಾಡ್ತಾ ಇದ್ದೀನಿ, ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಬಿಜೆಪಿಗರ ಬೂಟ್ನ ನೆಕ್ತಾ ಇರುವಂತಹ ಒಂದು ಜಡ್ಜ್ ಅಂತೇಳಿ ಅಂದಿರೋದ್ರಿಂದ ಈ ಕೂಡಲೇ SP ಮೇಡಮ್ ಅವರು ಸುಮೋಟೋ ಕೇಸ್ನ ದಾಖಲು ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮತ್ತೆ ಕಾಂಗ್ರೆಸ್ನ ಹಿರಿಯರು, ಕಾಂಗ್ರೆಸ್ನ ಕಾರ್ಯಕರ್ತರು ದಯವಿಟ್ಟು ಗಮನಿಸಿ, ನಮ್ಮ ಬಿಜೆಪಿಗರನ್ನ ನೀವು ಯಾವುದೋ ಒಂದು ವಿಷಯ ಸಿಕ್ಕಿದಾಗ ಟೀಕೆ ಮಾಡೋದು ದೊಡ್ಡ ವಿಷಯ ಏನಲ್ಲ. ಟೀಕೆ ಮಾಡಿ, ಆದರೆ ನ್ಯಾಯಯುತವಾಗಿ ನ್ಯಾಯಾಧೀಶರನ್ನ ಅವಮಾನ ಪಡಿಸುವಂತ ಕೆಲಸ, ಅವರ ಒಂದು ಸ್ಥಾನಮಾನಕ್ಕೆ ಅಗೌರವ ಪಡಿಸುವಂತ ಕೆಲಸ ಮಾಡಿದ್ರೆ ಅದು ಬರೀ ಸುಪ್ರೀಂ ಕೋರ್ಟ್ನ ಜಡ್ಜಿಗೆ ಮಾತ್ರ ಅಲ್ಲ, ಭಾರತ ದೇಶದ ಇಡೀ ಸಮಾಜಕ್ಕೆ ನೀವು ಅಗೌರವ ಕೊಟ್ಟಂತೆ ಆಗುತ್ತೆ. ಸಂವಿಧಾನವನ್ನ ನೀವು ಅಗೌರವದಿಂದ ನೋಡ್ತಾ ಇದ್ದೀರಾ, ಸಂವಿಧಾನಕ್ಕೆ ಅಗೌರವ ಕೊಡ್ತಾ ಇದ್ದೀರಾ ಅನ್ನೋದು ನಿಮ್ಮ ಈ ಒಂದು ಸಣ್ಣ ಸಂದೇಶ ಇವತ್ತು ಭಾರತ ದೇಶದ ಎಲ್ಲ ಪ್ರಜೆಗೂ ಇವತ್ತು ಗೊತ್ತಾಗ್ತಿದೆ. ಈ ಕೂಡಲೇ ನಮ್ಮ ಅಹಿಂದ ಚಳವಳಿಯ
ವೆಂಕಟೇಶ್ ಗೌಡ ಅಣ್ಣವರು ಇಡೀ ಭಾರತ ದೇಶದ ಜನತೆಯನ್ನ ಉದ್ದೇಶಿಸಿ ಕ್ಷಮೆಯನ್ನು ಯಾಚಿಸಬೇಕು, ಸುಪ್ರೀಂ ಕೋರ್ಟ್ನ ಜಡ್ಜ್ ಅವರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ನಾನು ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.